ಇವತ್ತು ಭಾಳ ಥಂಡಿ ಐತ್ರಿ. ಹಿಂಗಾಗಿ ಶನಿವಾರ ದಿವಸ ಸ್ಕೂಲಿಗೆ ಹೊಂಟೀನಿ ನಾನು ಇವತ್ತು. ಈಗ ಸ್ಕೂಲಿಗೆ ಹೊಂಟೀನಿ. ಅಲ್ಲಿ ದಾರಿ ಮಧ್ಯದೊಳಗೆ ಏನಿತ್ತಂತಂದ್ರೆ ಅಲ್ಲಿ ಒಂದು ಆಲಮಟ್ಟಿ ನೀರಿಂದ ಒಂದು ಇದೈತ್ರಿ, ತುಂಬ ಮಂಜು ಇರ್ತೈತೆ ಅಲ್ಲೇ. ಆ ಮಂಜಿರುವಂಥ ಒಂದು ನದಿಯ ಒಂದು ಆಲಮಟ್ಟಿ ಹಿನ್ನೀರನ್ನ ವಿಡಿಯೋನ ನಿಮ್ಗೆ ತೋರಿಸ್ತೀನಿ ನಾನು. ಈಗ ಹೋಗ್ತಾ ನಮ್ಮ ಮಗ ಗಾಡಿಯಾಗಿ ತೋರಿಸ್ತಾನೆ. ಹೋಗೋಣ್ರಿ, ಸದ್ಯ ಸಾಲಿಗೆ ಹೊಂಟೀನಿ ರೀ ನಾನು ರೀ. ಚಾ ಕುಡಿದು ಹೋಗ್ತೀನಿ ರೀ ನಮ್ಮ ಮಗ. ನಾನು ಆ್ಯಕ್ಚುಲಿ ಏನಂತಂದ್ರೆ ಕರಿ ಚಾ ಕುಡಿತಿರ್ತೀನಿ ರೀ, ನಾ ಪುದೀನ ಹಾಕಿದ್ದು. ಆದರೆ ನಮ್ಮ ಮಗ ಅದನ್ನು ಕರಿ ಚಾ ಕುಡಿಯಂಗಿಲ್ಲ ರೀ. ಅವ ಏನು ಮಾಡ್ತಾನಂದ್ರೆ ಈಗ ಅಂಗಡಿಗೆ ಹೋಗಿ ಹಾಲಿದ್ದು ಚಾ ಮಾಡೋಕೆ ಟೈಮ್ ಇಲ್ಲಿಗೆ 8:23 ಆಗೈತಿ. ಹೀಗಾಗಿ ಅವ ಅಂಗಡಿಗೆ ಹೋಗಿ ಚಲೋ ಚಾ ತೊಗೊಂಬಂದು, ಹಾಲಿನ ಚಾ ತೊಗೊಂಬಂದು ನನಗೂ ಸ್ವಲ್ಪ ಕೊಡ್ತಾನೆ. ಕುಡಿದ್ಮೇಲೆ ನಾವು ಸ್ಕೂಲಿಗೆ ಹೋಗ್ತೀವಿ. ಅಲ್ಲಿ ಹೋಗೋ ಮುಂದೆ ನಿಮ್ಗೆ ಆಲಮಟ್ಟಿ ಡ್ಯಾಮಿಂದು ಸುಂದರವಾದಂಥ ಒಂದೇನು ವಿಡಿಯೋ ತೋರಿಸ್ತೀನಿ ರೀ, ವಿಡಿಯೋ ಮಾಡ್ತೀನಿ. ಮಂಜು ಬಿದ್ದಿರ್ತೈತೆ ರೀ, ನೋಡೋಕೆ ಎಷ್ಟು ಚಂದ ಇರ್ತೈತೆ ಅಂದ್ರೆ ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಇರ್ತದೆ ರೀ ನಮ್ಮ ಬಾಗಲಕೋಟೆ ತಾಲೂಕು. ಆಮೇಲೆ ಈಗ ಚಳಿ ಐತ್ರಿ. ಎಲ್ಲ ಮಕ್ಕಳಿಗೆ, ಒಂದು ಮಕ್ಕಳ ಪಾಲಕರಿಗೆ ನಾನೊಂದು ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಈಗ ತುಂಬ ಚಳಿ ಐತಿ. ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ಏನಪ್ಪ ಅಂತಂದ್ರೆ ತಲೆ ಮೇಲೆ ಸ್ವೆಟರು ಮತ್ತು ತಲೆ ಮೇಲೆ ಟೋಪಿ ಹಾಕಿ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ನಾನು ಎಲ್ಲ ಮಕ್ಕಳಿಗೆ ಏನು ಅಂತಂದ್ರೆ ಮಕ್ಕಳ ಪಾಲಕರಿಗೆ ನಾನೊಂದು ವಿನಂತಿ ಮಾಡ್ಕೋತೀನಿ ರೀ. ಯಾಕಂತಂದ್ರೆ ಈಗ ನೋಡ್ರಿ, ಮೊನ್ನೆ ಒಂದು ವಾಕ್ಯ ಬಂದಿತ್ತು. ಏನು ವಾಕ್ಯ ಬಂದಿತ್ತು ಅಂತಂದ್ರೆ, ಎಷ್ಟು ನಮ್ಮ ಎದೆ, ಪಾದ ಮತ್ತು ತಲೆಯನ್ನು ಎಷ್ಟು ಬೆಚ್ಚಿಟ್ಕೊತೀವಲ್ರಿ ನಾವು, ಅಷ್ಟು ಆರೋಗ್ಯವಾಗಿರ್ತೀವಿ ಅಂಥೇಳಿ ಒಂದು ವರದಿ ಆಗೈತೆ ರೀ. ಹೀಗಾಗಿ ಕಾಲು ತಂಪಾದ್ರೂ ಸಮಸ್ಯೆ ಆಗುತ್ತೆ, ತಲೆ ತಂಪಾದ್ರೂ ಸಮಸ್ಯೆ ಆಗುತ್ತೆ, ಪೀಡ್ಸ್ ಬರುತ್ತೆ. ಎದೆ ತಂಪಾದರೂ ಏನೋ ಬ್ಲಡ್ ಕ್ಲಾಟ್ ಆಗಿ ಹೃದಯ ಸ್ತಂಭನ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಮಳೆಗಾಲಕ್ಕೆ, ಅಥವಾ ಈ ಮಳೆಗಾಲಲ್ಲ ಚಳಿಗಾಲಕ್ಕೆ ರೀ, ಈಗಂತೂ ವಿಪರೀತ ಥಂಡಿ ಐತಿ ರೀ. ನಿಮ್ಗೆ ಅನುಭವ ಆಗಿರ್ಬೋದು, ವಿಪರೀತ ಥಂಡಿ ಐತಿ. ಹೀಗಾಗಿ ಈ ಥಂಡಿಗೆ ಯಾಕಂದ್ರೆ ಒಮ್ಮೊಮ್ಮೆ ಏನಾಗ್ತೈತಿ, ನಮ್ಮ ರಕ್ತ ಒಳಗೆ ಅದು ಥಂಡಿಗೆ ಫ್ಲೋ ಆಗಕ್ಕೆ, ರಕ್ತ ಒಂದು ಏನು ಹರಿಯಾಕ ಅಡೆತಡೆ ಆಗ್ತೈತಿ ಅದು. ಹಂಗೀಗ ಉದಾಹರಣೆಗಾಗಿ ಈಗ ಯಾರಾದರೂ ತುಪ್ಪ ನೋಡ್ರಿ, ತುಪ್ಪ ಬಿಸಿ ಮಾಡಿದಾಗ ಏನಾಗ್ತೈತಿ ರೀ, ಅದು ತೆಳ್ಳಗಿರ್ತೈತಿ. ಈಗ ಅದೇ ಸ್ವಲ್ಪ ಥಂಡಿಗೆ ಕೊಬ್ಬರಿ ಎಣ್ಣೆ ಆಗಿರಲಿ, ತುಪ್ಪ ಆಗಲಿ ಗಟ್ಟಿ ಆಗ್ತೈತಿ. ಹಂಗೆ ಈ ಶರೀರದೊಳಗೆ ನಮ್ಮ ರಕ್ತಕ್ಕೆ ಒಂದು ಟೆಂಪ್ರೇಚರ್, ಒಂದು ಮೀಡಿಯಂ ಟೆಂಪ್ರೇಚರ್ ಇರ್ಬೇಕ್ರಿ. ತೀರಾ ಬಿಸಿ ಆದ್ರೂ ಸಮಸ್ಯೆ, ತೀರಾ ಹಾಟ್ ಆದ್ರೂ ಸಮಸ್ಯೆ, ಕೋಲ್ಡ್ ಆದ್ರೂ ಸಮಸ್ಯೆ. ಹೀಗಾಗಿ ನಮ್ಮ ಹೃದಯಕ್ಕೆ ಒಂದು ಮೀಡಿಯಂ ಟೆಂಪ್ರೇಚರ್ ಇದ್ರೆ ನಮ್ಮ ಶರೀರದ ಎಲ್ಲ ರಕ್ತನಾಳಗಳಿಗೂ ರಕ್ತ ಸರಾಗವಾಗಿ ಹೋಗ್ತೈತಿ. ಎಲ್ಲ ಶರೀರದ ಎಲ್ಲ ಅಂಗಾಂಗಗಳಿಗೂ ಸಹಿತ ಏನಾಗ್ತೈತಿ, ನೀಟಾಗಿ ನಮ್ಮ ಆರ್ಗನ್ಸ್ಗೆ ಮುಟ್ಟಿ ನಾವು ಆರೋಗ್ಯವಾಗಿ ಇರ್ತೀವಿ ರೀ. ಆದ್ರೆ ಆಮೇಲೆ ಒಂದೇದಾಗಿರಿ, ನಮ್ಮ ಶರೀರಕ್ಕೆ ಇಂತಿಷ್ಟು ರಕ್ತ ಅಂತ ಬೇಕಾಗ್ತೈತಿ. ಈಗ ಹೆಂಗೆ, ಈಗ ಉದಾಹರಣೆಗಾಗಿ ನಮ್ಮ ಕಣ್ಣಿಗೆ ಒಂದು ಇಂತಿಷ್ಟು ರಕ್ತ, ಮೆದುಳಿಗೆ ಒಂದು ಇಂತಿಷ್ಟು ರಕ್ತ, ಶರೀರದ ಎಲ್ಲ ಕಾಲಿಗೆ ನಾವು ಇದ್ರದ ಏನು 1 ಲೀಟ್ರ್ ಅಂತ ತಿಳ್ಕೊಳ್ಳೋಣ. ಈಗ 1 ಲೀಟ್ರ್ ನಮ್ಮ ಶರೀರಕ್ಕೆ 1 ಲೀಟ್ರ್ ರಕ್ತ ಬೇಕು. ಉದಾಹರಣೆಗಾಗಿ ನಾವು ನಮ್ಮ ಬಾಡಿಯೊಳಗೆ ಅರ್ಧ ಲೀಟ್ರ್ ರಕ್ತ ಐತಿ. ಹೀಗಾಗಿ ಅರ್ಧ ಬಾಡಿ ಪಾರ್ಟಿಗೆ ಆಗುತ್ತೆ, ಅರ್ಧ ಬಾಡಿ ಪಾರ್ಟಿಗೆ ಆಗೋದಿಲ್ಲ. ಅದು ಏನಾಗ್ತೈತಿ ರೀ, ಲೋ BP ಅನ್ಸ್ಕೊಂತೈತಿ. ಅಂದ್ರೆ ಅದೇನು ರಕ್ತ ಹೋಗುವಷ್ಟು ಹೋಗಿ ಅದೇನಾಗ್ತೈತಿ, ಮುಂದೆ ಯಾವ್ದಾರ ಇನ್ನೊಂದು ಆರ್ಗಾನಿಕ್ ಹೋಗಕ್ಕೆ ಅದಕ್ಕೆ ರಕ್ತ ಸಾಲಾರ್ದು ಏನಾಗ್ತೈತಿ, ಅದು ಒಮ್ಮೊಮ್ಮೆ ಕೆಲಸ ನಿಂತು ಬಿಡುತ್ತೆ. ಅದೇ ಲೋ BP ಆಗಿ ನಾವು ಬಿದ್ದು ಬಿಡ್ತೀವಿ ರೀ. ಹೀಗಾಗಿ ನಮ್ಮ ಸಫಿಸಿಯೆಂಟ್ ನಮ್ಮ ಶರೀರಕ್ಕೆ ಬೇಕಾಗಷ್ಟು ನೀರು, ರಕ್ತ, ಆಮೇಲೆ ರಕ್ತ ಮಂದಗಾದ್ರೂ ಸಹಿತ ಹೈ BP ಆಗ್ತೈತಿ. ರಕ್ತ ಮಂದಗಾಗೋದ್ರ ಅರ್ಥ ಏನ್ರಿ, ಅದು ಸಹಿತ ಈಗ ಹೆಂಗೆ ರಕ್ತನಾಳಗಳಲ್ಲಿ ತುಂಬಾ ಸೂಕ್ಷ್ಮ ನೋಡ್ರಿ. ಈಗ ನಮ್ಮ ಕೂದಲು ಎಷ್ಟಿರ್ತೈತಲ್ಲ, ಇದು ಕೂದಲು ಐತಲ್ಲ, ಇದು ಈ ಕೂದಲಕ್ಕೆ ಒಂದು ನರ ಐತೆ ಅಂತ ಹೇಳ್ತಾರ್ರಿ, ವೀನ್ಸ್ ಅಂತಾರ ಅದಕ್ಕೆ. ಒಂದು ಕೂದಲಕ್ಕೆ ಒಂದು ನರ ಐತಂದ್ರ ಪ್ರತಿಯೊಂದು ಆ ವೀನ್ಸ್ ಒಂದು ನರನಾಡಿಗಳಲ್ಲಿ ರಕ್ತ ಹರಿಲೇಬೇಕ್ರಿ. ಇದು ಒಂದು ನಮ್ಮ ಬಾಡಿ ಸಿಸ್ಟಮ್ ರೀ. ಪ್ರತಿಯೊಂದು ನರನಾಡಿಗಳಲ್ಲಿ ರಕ್ತ ಹರಿಬೇಕು. ಆದ್ರೆ ಈ ನರನಾಡಿಗಳಲ್ಲಿ ಒಂದು ಕಡೆನೂ ವ್ಯತ್ಯಯ ಆತಂದ್ರೆ, ದೇವ್ರು ನೋಡಿ ಎಷ್ಟು ಸಿಸ್ಟಮ್ ಮಾಡ್ಯಾನಂತಂದ್ರೆ, ಒಂದು ಕಡೆನೂ ವ್ಯತ್ಯಯ ಆತಂತಂದ್ರಿ ನಮ್ಗೆ ಏನೋ ಅಳಗಾಡಿಸ್ದಂಗೆ ಆಗೋದು, ದೂಸ್ದಂಗೆ ಆಗೋದು ಆಗ್ತೈತ್ರಿ. ಹೌದಾ? ಕಾರ್ಡಿಯಾಕ್ ಅಟ್ಯಾಕ್ ಅಂತಾರ. ಅದು ಹೃದಯ ಸ್ತಂಭನಕ್ಕೆ ಅಲ್ಲಿ ಒಳಗೆ ಪಂಪ್ ಮಾಡಕ್ಕೆ ಅಲ್ಲಿ ರಕ್ತ ಇರ್ಲಿಕ್ಕಂದ್ರೆ ಅದು ಸಹಿತ ಅದೇನು ಮಾಡ್ಬೇಕು, ಏನಂತ ರಕ್ತ ಪಂಪ್ ಮಾಡ್ಬೇಕು, ಅದು ರಕ್ತನ ಇಲ್ಲಲ್ಲಿ ಹೋದ್ರೆ ರಕ್ತ ಪಂಪ್ ಮಾಡ್ತೈತೆ. ಅದು ಶರೀರಕ್ಕೆ ಹೊಟ್ಟೆಯಲ್ಲಿರೋ ನಾವು ಊಟ ಮಾಡಿದಂಥ ಪಚನಾದಂಥ ಆಹಾರ ರಕ್ತ ಆಗಿ ಅದು ಶರೀರಕ್ಕೆ ಒಳಗೆ ಏನಂದ್ರೆ
ಹೃದಯಕ್ಕೆ ಹೋದ್ಮೇಲೆ ಪಂಪ್ ಮಾಡ್ತೈತಿ. ಅದು ಹೃದಯಕ್ಕೆ ಹೋಗುವಷ್ಟು ರಕ್ತನ ಇಲ್ಲಾಂದ್ರೆ ಅದು ಏನಂತ ಪಂಪ್ ಮಾಡ್ತೈತಿ. ಹೀಗಾಗಿ ನಾವೇನು ಮಾಡ್ಬೇಕಂದ್ರೆ ಆದಷ್ಟು ಏನು ಒಳ್ಳೆಯ ಆಹಾರವನ್ನು ತಿನ್ಬೇಕಂತ ಹೇಳ್ತಾರೆ ರೀ. ಇನ್ನೊಂದು ಏನಪ್ಪ ಅಂತಂದ್ರೆ ಹೊಟ್ಟೆಗೆ ಈಗ ನೋಡ್ರಿ ತುಂಬ ತಂಪೈತಲ್ಲ, ತಂಪಿನ ಸಮಯದಲ್ಲಿ ಎಂತಹ ಊಟ ಮಾಡಬೇಕು ಏನಂತಂದ್ರೆ ಸ್ವಲ್ಪ ಗೋಧಿ ಹುಗ್ಗಿ ಆಗಿರಲಿ, ಗೋಧಿ ಅಡಿಗೆ ಆಗಿರಲಿ, ಅಥವಾ ಇಂಥ ಕಾರ್ನ್ಸ್ ಶೇಂಗಾ ಕಾಳು ಹುರ್ದು ಕೊಡೋದಾಗಿರಲಿ, ಕಡ್ಲಿ ಕಾಳು ಹುರಿದು ಕೊಡೋದಾಗಿರಲಿ ಮಕ್ಕಳಿಗೆ ರೀ. ಒಂದಿಷ್ಟು ಮುಟ್ಟಿಗೆ ನೀವು ಹುರಿದು ಮಕ್ಕಳಿಗೆ ಏನಪ್ಪ ಅಂದ್ರೆ ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ಕೊಟ್ರೆ ಈ ಥಂಡಿಗೆ ಸ್ವಲ್ಪ ಏನಾಗ್ತೈತಿ, ಅವ್ರ ಬಾಡಿ ಬೆಚ್ಚಗಾಗ್ತೈತಿ ರೀ. ಯಾಕಂದ್ರೆ ಬಾಡಿ ಆದಷ್ಟು ಟೆಂಪ್ರೇಚರನ್ನು ನಾವು ಕಾಪಾಡ್ಕೋಬೇಕಾಗ್ತೈತಿ. ಮೇಲೆ ಎಷ್ಟೇ ಸ್ವೀಟ್ರ್ ಹಾಕೊತೀವಿ ನಾವು, ಮೇಲೆ ಎಷ್ಟೇ ಸ್ವೀಟ್ರ್ ಹಾಕೊಂಡ್ರು ಸಹಿತ ಅದೇನಾಗ್ತೈತಿ, ಒಳಗೆ ನಮ್ಮ ಸಿಸ್ಟಮ್ ಕೆಲಸ ಮಾಡ್ಬೇಕಂತಂದ್ರೆ ಒಳಗಿನೂ ಸಹಿತ ಇಂಜಿನ್ ಹೆಂಗೆ. ಈಗ ನೋಡ್ರಿ ನಮ್ಮ ಮಗ ಗಾಡಿ ತೊಗೊಂಡು ಹೋದ ಚಾ ತಗೊಂಬರಕ್ಕೆ, ಚಾಲು ಮಾಡ್ಕೊಂಡಿಟ್ಟ. ಯಾಕಪ್ಪ ಅಂತಂದೆ, ಇಲ್ಲಿ ತಡಿಬೇ ಅದು ಗಾಡಿ ಏನಾಗಬೇಕು, ಸ್ವಲ್ಪ ಹೀಟ್ ಆಗ್ಬೇಕಂತಂದು. ಹಂಗೆ ನಮ್ಮ ಬಾಡಿನೂ ಸಹಿತ ಹೀಟ್ ಆಗ್ಬೇಕ್ರಿ. ಅಂತಂದ್ರೆ ಹೀಟ್ ಇದ್ರೆ ನಮ್ಮ ಶರೀರ ಏನಾಗ್ತೈತಿ, ಒಂದು ಫಿಟ್ ಇರ್ತೈತಿ. ಅತಿ ಹೀಟ್ ಆದ್ರೂ ತೆಲ್ಲು ಬರ್ತೈತಿ. ಹಿಂಗಾಗಿ ಬಾಡಿ ಟೆಂಪ್ರೇಚರನ್ನು ನಾವು ಕಾಪಾಡ್ಕೋಬೇಕ್ರಿ. ಈಗ ಮಕ್ಕಳಿಗೆ ನಾನೊಂದು ಏನು ವಿನಂತಿ ಮಾಡ್ಕೋತೀನಿ ಅಂತಂತಂದ್ರೆ, ಮಕ್ಕಳೇ ಆದಷ್ಟು ಏನಪ್ಪ ಅಂತಂದ್ರೆ ಈಗ ತುಂಬ ಥಂಡಿ ಐತಿ, ತೆಳುವಾದ ಬಟ್ಟೆ ಹಾಕೊಂಡು ತಿರುಗಾಡೋ ಬದಲಿ, ಅಥವಾ ಸ್ಕೂಲ್ ಯೂನಿಫಾರ್ಮ್ ಅಂತೂ ಇದ್ದೇ ಇರ್ತಾವೆ, ಸ್ಕೂಲ್ ಯೂನಿಫಾರ್ಮ್ ಹಾಕೋರಿ ಬೇಡ ಅನ್ನಂಗಿಲ್ಲ. ಸ್ವಲ್ಪ ಈ ಚಳಿಗಾಲದಲ್ಲಿ ಸ್ಕೂಲ್ನವ್ರಿಗೂ ಸಹಿತ ನಾನೊಂದು ವಿನಂತಿ ಮಾಡ್ಕೋತೀನಿ, ಸ್ಕೂಲಿನ ಒಂದು ಮ್ಯಾನೇಜ್ಮೆಂಟ್ನವ್ರಿಗಾಗಿರಲಿ, ಯಾವುದೇ ಒಂದು ಪ್ರೈವೇಟ್ ಶಾಲೆ ಅಂತ ಮ್ಯಾನೇಜ್ಮೆಂಟ್ನವ್ರಿಗೆ ನಾನೊಂದು ಕೈ ಮುಗಿದು ಕೇಳ್ಕೊತೀನಿ. ಯಾಕಂತಂತಂದ್ರೆ ಈಗ ತುಂಬ ಚಳಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಜಾಕೆಟ್ನಂತ, ಅದು ಯೂನಿಫಾರ್ಮ್ ರೀತಿನೇ ಆಗಿರಲಿ, ಯೂನಿಫಾರ್ಮ್ ರೀತಿನೇ ಆಗಿರಲಿ, ಅವ್ರಿಗೆ ಜಾಕೆಟ್ನಂತ ಒಂದು ಬಟ್ಟೆ ವ್ಯವಸ್ಥೆ ಮಾಡಿದ್ರೆ, ಈ ಚಳಿಗಾಲಕ್ಕೆ ಮಾತ್ರ ಹೇಳತ್ತೀನಿ ರೀ ನಾನು, ಅದು ಬೆಳಗ್ಗಿನ ಒಂದು 11 ಗಂಟೆವರೆಗೂ ಜಾಕೆಟ್ನಂತ ಒಂದು ಉಡುಪುಗಳನ್ನ ನೀವು ಅವ್ರಿಗೆ ಒಂದು ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ, ಫೀ ತಗೊಂಡ್ರು ತಗೋವಲ್ರಕ್ಕ, ಹಂಗೆ ಮಾಡ್ರಿ. ಇಲ್ಲಿಕಂತಂದ್ರೆ ಯಾವಾದರೂ ಅವರು ಸ್ವೆಟ್ರ್ ಗಿಟ್ರ್ ಹಾಕೊಂಬಂದ್ರೆ ಅವ್ರಿಗೆ ಹಂಗೆ ಮಾಡಬೇಡ್ರಿ, ಸಿಸ್ಟಮ್ ಆಗಿ ಬರ್ರಿ, ಆ ಥರ ಎಲ್ಲ ಮಾಡಬೇಡ್ರಿ. ಅದಕ್ಕೆ ಏನು ಕಾರಣ ಅನ್ನೋದು ನಾನು ಸ್ವತಃ ಒಂದು ನನ್ನ ಮಗಂದ ಒಂದು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಅದಕ್ಕೆ ಏನು ಕಾರಣ ಐತಿ ಏನಿಲ್ಲ ಅಂಥೇಳಿ. ಅದು ತುಂಬ ಲೆಂದಿ ಆಗ್ತೈತಿ. ಈ ಚಳಿಗಾಲದ ಏನು ಸಮಸ್ಯೆ ಅನುಭವಿಸಿ ನಾ ಏನು ಒಂದು ಜೀವ ಹಾನಿ ಮಾಡ್ಕೊಂಡೀನಿ, ನನ್ನ ಮನೇಲಿ ಏನು ಸಮಸ್ಯೆ ಆಗೈತಿ ಸ್ವತಃ ನನಗೆ ಅನುಭವ ಆಗೈತೆ. ಅದೇನು ಶಿಕ್ಷಕರಿಗೂ ರಿಲೇಟೆಡ್ ಐತಿ, ಮಕ್ಕಳಿಗೂ ರಿಲೇಟೆಡ್ ಐತಿ. ಅದು ನೀವು ಯಾರಾದರೂ ಕಮೆಂಟ್ ಮಾಡಿರಿ, ಇಲ್ಲಿ ಹಾಕೇ ಬಿಡ್ರಿ ಅಂತ ನೀವು ಯಾರಾದರೂ ಕಮೆಂಟ್ ಮಾಡಿದ್ರಿ ಅಂದ್ರೆ ನಾ ಹಾಕ್ತೀನಿ, ಜರೂರು ಹಾಕ್ತೀನಿ. ಯಾಕಂದ್ರೆ ಅದರಿಂದ ನಾನು ತುಂಬ ಹಾನಿಯನ್ನು ಅನುಭವಿಸೀನಿ ರೀ. ಹೀಗಾಗಿ ಮಕ್ಕಳಿಗೆ ಈ ಒಂದು ಸಮಯದಲ್ಲಿ, ಶಿಕ್ಷಕರಿಗೂ ಅಷ್ಟೇ ರೀ. ಯಾಕಂದ್ರೆ ಶಿಕ್ಷಕರಾದವ್ರೂ ಸಹಿತ ಈಗ ಏನಪ್ಪಾ ಅಂತಂದ್ರೆ ತಲೆಗೆ ಒಂದು ಸ್ಕಾರ್ಪು, ಒಂದು ಸ್ವೆಟ್ರು, ಈ ಚಳಿಗಾಲದಲ್ಲಿ ಸ್ಕೂಲಿಗೆ ಹೋಗ್ರಿ ಸೀರೆ ಹಾಕೊಂಡು ಹೋಗ್ರಿ. ಆದ್ರೆ ಒಂದು ಬೆಚ್ಚಗೆ ನೀವು ಸೀರೆ ಸ್ವಲ್ಪ ಇಂಥ ಸ್ವೆಟ್ರ್ ಹಾಕೊಂಡು ಸ್ಕೂಲಿಗೆ ಹೋಗಿ ಮುಟ್ಟಿದ ಮೇಲೆ ಕ್ಲಾಸ್ ರೂಮ್ನೊಳಗೆ ನೀವು ತೆಗೆದ್ರೆ ಬರ್ತೈತ್ರಿ ಶಿಕ್ಷಕರಾದವರು, ಟೀಚರ್ ಮತ್ತು ಸರ್ಗಳು. ಯಾಕಂದ್ರೆ ಆರೋಗ್ಯನ ಮುಖ್ಯ ರೀ. ಆರೋಗ್ಯ ಇದ್ರೆ ಜಗತ್ತೆಲ್ಲ ಆಗ್ತೈತ್ರಿ. ಆರೋಗ್ಯನೇ ಇರ್ಲಿಕ್ಕಂದ್ರೆ ನಮ್ಮ ಶರೀರ ನಾವು ಬಿದ್ದು ಹೋಗ್ತೀವಿ, ನಮ್ಮ ಜೀವನ ಅಂತ್ಯ ಆಗ್ತೈತಿ. ಈ ಚಳಿಗಾಲಕ್ಕಂತೂ ರೀ ನೋಡ್ರಿ ನೀವು ಎಷ್ಟೊಂದು ಸಮಸ್ಯೆ ಆಗ್ತೈತೆ ಅಂತಂದ್ರೆ ಜೀವಕ್ಕೆ ಬೆಲೆ ಇಲ್ಲಾರ್ದಂಗೆ ಆಗೈತ್ರಿ ಅಷ್ಟೊಂದು. ಯಾಕಂತಂದ್ರೆ ಇದು ನೇಮ ನಿತ್ಯ ಆಚಾರ ಇಕ್ಕಟ್ಟಿಟ್ಕೊಳ್ಳೋನು, ಹಿಂದೂ ಮುಸ್ಲಿಮ್ಸ್ ಇಕ್ಕಟ್ಟಿಟ್ಕೊಳ್ಳೋನು, ಧರ್ಮ ಇಕ್ಕಟ್ಟಿಟ್ಕೊಳ್ಳೋನು. ಆರೋಗ್ಯದ ಮುಂದೆ ಎಲ್ಲಕ್ಕಿಂತ ಎಲ್ಲಾನು ಶೂನ್ಯ ರೀ. ಆರೋಗ್ಯನ ಮುಖ್ಯ. ಒಳ್ಳೆ ಆಹಾರ ತಿನ್ರಿ, ಶರೀರ ಬೆಚ್ಚಗೆ ಇಟ್ಕೋರಿ, ಕಾಲಕ್ಕೆ ತಕ್ಕಂಥ ಒಂದು ಉಡುಪು ಹಾಕೋರಿ, ಕಾಲಕ್ಕೆ ತಕ್ಕಂಥ ಒಂದು ಆಹಾರ ಸೇವನೆ ಮಾಡ್ರಿ ಮಕ್ಕಳೇ. ಹಿಂಗಾಗಿ ನಿಮ್ಮ ತಂದೆ ತಾಯಿ ಹೇಳ್ತಿರ್ತಾರ, ಇದನ್ನ ತೊಗೊಂಡು ಹೋಗಪ್ಪ, ಅದನ್ನ ತಿನ್ನಪ್ಪ, ನೀ ಬೇಡ ನಮ್ಮ ಗೆಳೆಯ ಅದನ್ನ ತಿಂತಾನ. ನಮ್ಮ ಮಕ್ಕಳು ಹೇಳ್ತಾರೆ. ಈಗ ಮಕ್ಕಳಾದವರು ಹಠ ಮಾಡಬಾರ್ದು. ಮಕ್ಕಳೇ ದಯವಿಟ್ಟು ನಾನು ನಿಮ್ಗೊಂದು ವಿನಂತಿ ಮಾಡ್ಕೋತೀನಿ. ಯಾಕಂತಂದ್ರೆ ನಿಮ್ಮ ತಂದೆ ತಾಯಿಗೆ ಆಲ್ರೆಡಿ ಗೊತ್ತಿರ್ತೈತಿ, ಮಗು ಹಂಗೆ ತಿನ್ನಪ್ಪ, ಅದನ್ನ ಹಾಕೊಂಡು ಹೋಗು, ನೀನು ಹುಗ್ಗಿ ಮಾಡಿದೀವಿ ನಾವು ಹಬ್ಬದೊಳಗೆ, ನೀನು ಸ್ಕೂಲಿಗೆ ಹುಗ್ಗಿ ತೊಗೊಂಡು ಹೋಗು ಅಂತಂತಿರ್ತಾರೆ ನಿಮ್ಮ ನನ್ನ ತಂದೆ ತಾಯಿ. ಮಕ್ಕಳೇ ನೀವೇನು ಮಾಡ್ತೀರಿ, ಬೇಡ ನಮ್ಮ ಗೆಳೆಯನ ಅವಲಕ್ಕಿ ತಂದಾನ ಅಂತೀರಿ ನೀವು, ಅಸಹ್ಯ ಆಕೈತೆ ಅಂತೀರಿ ನೀವು. ಊಟ ಮಾಡೋಕ್ಕೂ ಸಹಿತ ಅಸಹ್ಯ ಪಟ್ಕೋತೀರಿ, ಮತ್ತು ಊಟ ಮಾಡೋಕ್ಕೂ ಅಸಹ್ಯ, ಎಲ್ಲದಕ್ಕೂ ಅಸಹ್ಯ ಪಟ್ಕೊಂಡ್ರೆ ಮಕ್ಕಳೇ. ಹಿಂಗಾಗಿ ನಿಮ್ಮ ಆರೋಗ್ಯ ಕೆಡ್ತೈತಿ. ಹಿಂಗಾಗಿ ನಿಮ್ಮ ತಂದೆ ತಾಯಿನೂ ಒಮ್ಮೆ ನಿಮಗೆ ವೈದ್ಯರ ಥರ ನಿಮ್ಗೆ ಸಲಹೆ ಕೊಡ್ತಿರ್ತಾರ, ಅದನ್ನ ಒಯ್ಯಪ್ಪ ಇದನ್ನ ಒಯ್ಯಪ್ಪ. ಮನ್ಯಾಗ ನೀವು ಗೆಳೆಯರ ನೋಡಿ ಬದುಕಬೇಡ್ರಿ ಮಕ್ಕಳೇ. ನಿಮ್ಮ ತಂದೆ ತಾಯಿ ಏನು ಹೇಳ್ತಾರ, ನಿಮ್ಮ ಶಿಕ್ಷಕರು ಏನು ಹೇಳ್ತಾರ ಅದನ್ನ ನೀವು ಕೇಳಿ ಬದುಕ್ರಿ. ಯಾಕಂತಂದ್ರೆ ಗೆಳೆಯರೇ ಸರ್ವಶ್ರೇಷ್ಠ ಅಲ್ಲ, ಗೆಳೆಯನೂ ಬೇಕು, ಗೆಳೆತನೂ ಬೇಕು ಮಕ್ಕಳೇ. ಆದ್ರೆ ನಿಮ್ಮ ಒಂದು ಜೀವನ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ. ಹಿಂಗಾಗಿ ನೀವೆಷ್ಟು ಆರೋಗ್ಯವಾಗಿರ್ತೀರಿ, ನಿಮ್ಮ ತಲೆಯಲ್ಲಿ ಏನಾಗ್ತೈತಿ, ಮೆದುಳು ಚುರುಕುಗೊಳ್ತೈತಿ. ನೀವು ಅನಾರೋಗ್ಯ ಇದ್ದೀರಂದ್ರೆ ಮೆದುಳು ಕೆಲಸ ಮಾಡಂಗಿಲ್ಲ. ನೀವು ಮೆದುಳು ಕೆಲಸ ಮಾಡಂಗಿಲ್ಲ ಅಂತಂದ್ರೆ ನೀವು ಅಭ್ಯಾಸದಲ್ಲಿ ಹಿಂದುಳಿತೀರಿ ಮಕ್ಕಳೇ. ಹಿಂಗಾಗಿ ನೀವೇನು ಮಾಡ್ಬೇಕಂತಂದ್ರೆ
ಆದಷ್ಟು ಆರೋಗ್ಯ ಕಾಪಾಡಿಕೊಂಡ್ರೆ ಜಗತ್ತನ್ನು ಗೆಲ್ಬಹುದು ಅನ್ನೋದು ನಂದು ಇದೊಂದು ಶತಸಿದ್ಧವಾದಂಥ ಮಾತು. ಇದು ಯಾರಿಗೆ ಬೇಕಾದ್ರೆ ಕೇಳ್ರಿ ನೀವು. ಹಿಂಗಾಗಿ ಇವತ್ತು ನಮ್ಮ ಮಗ ಚಾ ತರಕ್ಕೆ ಹೋಗಿದ್ದ, ಹಿಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಬೇಕು ಅನ್ನಿಸ್ತ್ರಿ, ಹಿಂಗಾಗಿ ಮಾಡಾಕೊಂತೀನಿ. ದಯವಿಟ್ಟು ನನ್ನ ಈ ವಿಚಾರಗಳು ನಿಮಗೆ ಒಳ್ಳೆಯ ಅನಿಸ್ತದೆ ಅಂದರೆ ಬೇರೆ ಮಕ್ಕಳಿಗೂ ಹಂಚ್ರಿ ಮಕ್ಕಳೇ, ಪಾಲಕರೇ. ಇಲ್ಲಾಂದರೆ ನೀವಾದರೂ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೋರಿ ಅಂಥೇಳಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು.